ಯಾರು ಏನು ಆ ಸಿಗ್ತದನೋ ಇಲ್ಲೋ ಅನ್ನುವಂತ ಒಂದು ಅನುಮಾನಾಸ್ಪದವನ್ನ ಯಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಬೆವರಲ್ಲಿ ಬಿದ್ದದ, ನೀವು ದುಡಿತಾ ಇದ್ದೀರಿ, ದುಡ್ಡು ತಿಂತಾ ಇದ್ದೀರಿ. ನಿಮಗೆ ಆ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಯಾವತ್ತೂ ನಮ್ಮ ಜೊತೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತೀವಿ. ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ, ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ, ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ, ಕಬ್ಬು ಬೆಳೆಗಾರರ ಸಂಘಕ್ಕೆ. ರೈತ ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿದಂತ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಅಧ್ಯಕ್ಷರಾದಂತ ಎಂ.ಎಫ್. ಜಕಾತಿ ಅವರೇ, ಈ ಕಾರ್ಯಕಾರಿಣಿಯ ಸದಸ್ಯರಾದಂತ ಜಿ.ಎಸ್. ಹಿರೇಮಠ ಅವರೇ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂತ ನಾಗರತ್ನ ಪಾಟೀಲ್ ಅವರೇ, ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯ ವರಿಷ್ಠರಾದಂತ ನಿಂಗಪ್ಪನ ತಡ್ಕೋಡ್ ಅವರೇ, ಮಡವಳಪ್ಪ ವರ್ಗಣ್ಣವರವರೇ, ಕಿತ್ತೂರು ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದಂತ ಪ್ರವೀಣ್ ಸರ್ವಾರ್ ಅವರೇ, ಅನ್ನಪ್ಪ ಬಿಂಜಿ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ರೈತ ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ನಾವು ಭೂಮಿಗಾಗಿ ಹೋರಾಟವನ್ನ ಮಾಡಕತ್ತಿದ್ದೆವು. ಈ ಹೋರಾಟ ಒಂದು ನಮ್ದು ಶಾಂತಿಯುತವಾಗಿರಬೇಕು ಹಾಗೂ ಒಂದು ವ್ಯವಸ್ಥಿತವಾಗಿ ಇದನ್ನು ಮಾಡ್ಬೇಕು. ನಾವು ಈ ಹೋರಾಟ ನಮ್ದು ಈ ಏನ ನಾವು ಸಾಗುವಳಿ ಮಾಡಕತ್ತಿದ್ದೇವಲ್ಲ, ಈಗ 258, 267 ಸರ್ವೆ ನಂಬರ್, 269 ಹಾಗೂ 414 ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ಎಲ್ಲ ಬಡ ಜನರೆಲ್ಲ ಅಲ್ಲಿ ಭೂಮಿ ಒಳಗ 50 ವರ್ಷದಿಂದ ಉಳುಮೆಯನ್ನು ಮಾಡ್ಕೊಂತ ಇದ್ದಾರೆ. ಈಗ ಆ ಭೂಮಿ ನಿಮ್ಮ ಹೆಸರಿಗೆ ಆಗುವವರೆಗೆ ಈಗ ಒಂದಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಏನೋ ಒಂದು ಹುನ್ನಾರ ನಡೆದೈತಿ. ಅದಕ್ಕೆ ನಾ ಇವತ್ತು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟ ಕಾಸ ಅಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಮಾಡಬಾರ್ದು. ಅಕಸ್ಮಾತ್ ನೀವೇನಾದ್ರು ಮಾಡ್ಲಿಕ್ಕೆ ಅಲ್ಲಿ ಏನಾದ್ರು ಮಾಡಿದ್ರ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ಹೇಳಿ ಕೆಲಸ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಆ ಕಾರಣ ಆ ಸೋಲಾರ್ ಪ್ಲಾಂಟ್ ಮಾಡ್ತಕ್ಕಂತ ಕಾರ್ಯಕ್ರಮ ಸರ್ಕಾರ ಬಿಡಬೇಕು. ಇಲ್ಲ ಅದು ಉಗ್ರ ಹೋರಾಟಕ್ಕೆ ನಾವು ರೈತರು ನಾವು ಜಯ ಸಿಗುವವರೆಗೆ ಆ ಭೂಮಿ ಬಿಟ್ಟು ನಾವು ಕದುವುದಿಲ್ಲ. ಮತ್ತು ಉತ್ತಾರದಲ್ಲಿ ನಮ್ಮ ಹೆಸರು ಬಂದ ಕೆಲಸ ಇದು ಆಗ್ಬೇಕು. ಅದಕ್ಕೆ ಸಂಘದಿಂದ ಒಂದು ಹೋರಾಟವನ್ನ ನಾವು ಮಾಡ್ಬೇಕಂತ ಹೇಳಿ ಮುಂದಾಗೇವಿ. ಅದಕ್ಕಿಂತ ಮುಂಚಿತವಾಗಿ ನಾವು ತಹಸೀಲ್ದಾರ್ ಅವ್ರಿಗೆ ಇದನ್ನ ಗಮನಕ್ಕೆ ತಗೊಂಡ್ಬರ್ಬೇಕಂತ ಹೇಳಿ ಮನವಿ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಕೂಡ್ಕೊಂಡಿದ್ದೇವೆ. ಒಂದ್ ವೇಳೆ ಅಂದ್ರೆ 50-60 ವರ್ಷದಿಂದ ಸರ್ವೆ ನಂಬರ್ 258, 267, 269, 414 ಸರ್ವೆ ನಂಬರ್ನೊಳಗ 50 ವರ್ಷದಿಂದ ಸುಮಾರು 50-60 ವರ್ಷದಿಂದ ಸಾಗುವಳಿ ಮಾಡ್ಕೊಂತ ಅಲ್ಲಿ ಒಂದಿಷ್ಟು ಕುಟುಂಬಗಳು ವಾಸವಾಗ್ಯಾವು. ಅವರಿಗೆ ಬೇರೆ ಕಡೆಗೆ ಎಲ್ಲೂ ಮನೆಗಳಿಲ್ಲ. ಅದೇ ಭೂಮಿ ಒಳಗನ ಅವರು ಮನಿ ವಸತಿಗಳನ್ನ ನಿರ್ಮಾಣ ಮಾಡ್ಕೊಂಡು ಒಂದು ಬಾಳ ಅಂದ್ರೆ ಅವ್ರು 5 ಎಕರೆವರೆಗೂ 2-3 ಎಕರೆ ಮಾಡಿದವರು ಸುಮಾರು ಜನ ಇದ್ದಾರು. 5 ಎಕರೆ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರು. ಅಲ್ಲಿ ಅವರು ಸಾಗುವಳಿ ಮಾಡ್ಕೊಂಡ ಭೂಮಿಯನ್ನ ಮಾಡ್ಕೊಂಡ ಅಲ್ಲೇ ಮನಿ ಹಾಕೊಂಡ ಅವರು ತಮ್ಮ ಜೀವನವನ್ನ ನಡೆಸ್ಕೊಂತ ಬಂದಿದ್ದಾರೆ ಇಷ್ಟು ದಿವಸ. ಆದ್ರೆ ಈಗ ಸಡನ್ ಆಗಿ ಯಾರೋ ಒಬ್ರು ಅಧಿಕಾರಿಗಳು ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಹೇಳಿ ಸರ್ವೆ ಮಾಡಕ್ ಹೋದವಾಗ ಅವ್ರ ಗಮನಕ್ ಬಂದೈತ್ರಿ. ಯಾಕಂತ ಹೇಳಂತಂದ್ರ ಅವ್ರ ಜೀವನಕ್ಕೆ ಬೇರೆ ಕಡೆ ಎಲ್ಲಿಯೂ ಆಸರ ಇಲ್ಲ. ಅದನ್ನ ಅವ್ರ ಜೀವನದ ಆಶ್ರಯವನ್ನ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಅಲ್ಲೇ ಮನಿ ವಸತಿಯನ್ನ ನಿರ್ಮಾಣ ಮಾಡ್ಕೊಂಡು ಜೀವನ ಮಾಡ್ಕೊಂತ ಬಂದಿದಾರ. ಈಗ ಸಡನ್ ಆಗಿ ಅವ್ರು ಎದ್ದು ಹೋಗ್ಬೇಕಂತ ಹೇಳಂತಂದ್ರ ಎಲ್ಲಿ ಅವ್ರಿಗೆ ಬೇರೆ ಕಡೆ ಆಸರ ಇಲ್ಲ. ಹಾಗಾಗಿ ನಾವು ಕಿತ್ತೂರು ರೈತ ಜಾಗೃತಿ ಸಂಘದವರು ಒಂದ್ ವೇಳೆ ಎಲ್ಲಾ ಅಧಿಕಾರಿಗಳು ಅದನ್ನ ಗಮನ ಹರಿಸಿ ಅವರಿಗೆ ಹಕ್ಕು ಪತ್ರ ಕೊಡ್ಬೇಕು. ಅವ್ರಿಗೆ ಬೇರೆ ಕಡೆ ಎಲ್ಲಿ ಅವ್ರಿಗೆ ಆಸರ ಇಲ್ಲ ಅಂತ ಹೇಳಿ ಹಿಂದುಳಿದ ವರ್ಗದವರು, SC ST ಹಿಂದುಳಿದ ವರ್ಗದವರು, ವಿವಿಧ ಸಮುದಾಯದವರು ಅಲ್ಲಿ ವಾಸವಾಗಿದಾರ. ಅದನ್ನೆಲ್ಲಾ ಮನವರಿಕೆ ಮಾಡ್ಕೊಂಡು ಅವ್ರಿಗೊಂದು ಹಕ್ ಪತ್ರ ಕೊಡ್ಬೇಕು. ಅವ್ರಿಗೆ ಮನಿ ವಸತಿ ಇದ್ದು ಹಕ್ ಪತ್ರ ಕೊಡ್ಬೇಕು. ಆಮೇಲೆ ಅವ್ರನ್ನ ಏನಾರ ಎಬಸ್ಬೇಕಂತ ಹೇಳಿ ಏನಾರ ಹುನ್ನಾರ ನಡ್ಸಾರಲ್ಲ ಅದನ್ನ ಏನಾರ ಮುಂದುವರೆದ್ರ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದವರು ಯಾವ್ದೇ ಕಾರಣಕ್ಕೂ ಬಿಡುದಿಲ್ಲ. ಯಾಕಂತ ಹೇಳಂತಂದ್ರೆ ನಾವ್ ಈಗ ತಹಸೀಲ್ದಾರ್ ಅವ್ರಿಗೆ ಶಾಂತಯುತವಾಗಿ ಮನವಿ ಕೊಟ್ಟು ಹೊಂಟೇವಿ. ಒಂದ್ ವೇಳೆ ಆ ರೈತರಿಗೆ ಏನಾದ್ರು ಅನ್ಯಾಯ ಆಗಾಕತ್ರ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದವರು ಸಾವಿರಾರು ಗಟ್ಲೆ ಮಂದಿ ಕೂಡಿ ಅಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ಬೇಕಾಗ್ತೈತಿ ಅಂತೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ. ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ ಜಯವಾಗಲಿ. ಇವತ್ತಿನ ದಿನ ನಾವಿಲ್ಲಿ ಏನು ಬಡವರು ದೀನ ದಲಿತರು ಸಣ್ಣ ಭೂಮಿಯನ್ನು ಉತ್ತಕ್ಕಂತ ರೈತರಿಗೆ ಏನ್ ಅನ್ಯಾಯ ಆಗತೈತಿ. ಕಿತ್ತೂರು, ಹೊಸನಟ್ಟಿ, ಕೆಂಚಲಾರ್ಕೊಪ್ಪ ಇನ್ನೂ ಸುತ್ತಮುತ್ತ ಗ್ರಾಮಗಳಾಗ ನಾವ್ ಇಲ್ಲಿ ಬದ್ಲಿ ಮಾಡಿವಪ್ಪ ಅಂತ ನೆಕ್ಸ್ಟ್ ಬೇರೆ ಕಡೆಗೆ ಹೋಗೋರ್ನ ಅವ್ರ ಸರ್ಕಾರದವ್ರ ಈಗ 1000 ಎಕರೆ 10,000 ಎಕರೆ ಭೂಮಿ ಇದ್ದಂತವ್ರನ್ನ ಬಿಡ್ತಾರ. ಈ ಕಂದಾಯ ಸಚಿವರು, ಉಸ್ತುವಾರಿ ಸಚಿವರಾಗಲಿ, ಕಂದಾಯ ಸಚಿವರಾಗಲಿ,
ಮುಖ್ಯವಾಗಿ ಇಂಧನ ಸಚಿವರು ನೀವು ಎಲ್ಲಿ ಸೋಲಾರ್ ಪ್ಲಾಂಟ್ ಹಾಕತ್ತಾನ ಅನ್ನೋದನ್ನ ಕಿತ್ತೂರಾಗ ಕಂತರದ್ ನೋಡ್ರಿ. ಯಾಕಪ್ಪ ಅಂತಂದ್ರ ಸಾವಿರಾರು ಎಕರೆ ಭೂಮಿ ಇದ್ದಂತವ್ರು ನೀವು ತಪ್ಪಿಸ್ತಾರ ಇಲ್ಲಿಂದ ಪ್ಲಾನ್. ಈ 5 ಎಕರೆ 1 ಎಕರೆ 2 ಎಕರೆ ಇವತ್ತ ಸಣ್ಣ ಸಣ್ಣ ಭೂಮಿ ಇದ್ದಂತವ್ರು ಹೊಟ್ಟೆ ಮೇಲೆ ನೀವು ಕಾಲ್ ಕೊಡಾಕ್ ನಿಂತಿದ್ದಾರೆ. ಏನ್ ನೀವು ಬಡವರ ಪರ ದೀನ ದಲಿತರ ಪರ ಸರ್ಕಾರ ಐತಂತ ಕಾಸು ನಮ್ಗೆ ಉತ್ತರ ಕೊಡ್ರಿ ರೈತ ಸಂಘಕ್ಕ. ಯಾಕಪ್ಪ ಅಂತಂದ್ರ ಇಲ್ಲಿ ಇದ್ದಂತವ್ರು ಎಲ್ಲರೂ ಯಾರು 10 ಎಕರೆ ಭೂಮಿ ಇದ್ದಂತವ್ರು ಇಲ್ಲಿ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಇಲ್ಲಿ ನಮ್ ಭೂಮಿ ಕಕ್ಕೋ ಬೈರಪ್ಪ ಅಂತ ಕಾಸ ಬಂದ್ ಕಾಸ ಅವ್ರಿಗೆ ಸರ್ಕಾರದಿಂದ ನೀವು ಬಡವರು ಅದರಿ PT ಶೀಟ್ ಕೊಡ್ತಾವ, ನಿಮಗ ಹಕ್ಪತ್ರ ಕೊಡ್ತಾವ ಅನ್ನುವಂತ ಒಂದು ಭರವಸೆ ಕೊಡ್ರಿ, ನ್ಯಾಯ ಒದಗಿಸಿ ಕೊಡ್ರಿ. ಅದನ್ನ ಬಿಟ್ಟ ನೀವು ಸೋಲಾರ್ ಪ್ಲಾಂಟ್ ಹಾಕತ್ತಪ್ಪ ಅಂತಂದ್ರೆ ನಮ್ಮ ಕಬ್ಬು ಬೆಳೆಗಾರರ ಸಂಘ ಮತ್ತ ರೈತ ಜಾಗೃತಿ ಸಂಘದಿಂದ ಮುಂದಿನ ದಿನಮಾನದೊಳಗ ಒಂದು ಬೃಹತ್ ಪ್ರಮಾಣದಾಗ ಹೋರಾಟ ಮಾಡ್ತಾವಂತೆ ಕಾತ ಈ ಮುಖಾಂತರ ಸರ್ಕಾರಕ್ಕ ಎಚ್ಚರಿಕೆ ಕೊಡ್ತಾನ. 14 ದಿವಸ 15 ದಿವಸ ಒಳಗೆ ಕೊಡ್ಬೇಕಂತ ಕಾಸ ಒಂದು ಕಾನೂನು ರಚನೆ ಮಾಡಿದಿರಿ. ಆದ್ರೆ 2 ತಿಂಗಳು 3 ತಿಂಗಳ ಆತ ಇಲ್ಲಿವರೆಗೆ ನೀವು ದುಡ್ಡನ್ನ ಹಾಕ್ತಾ ಇಲ್ಲ. ಆ ದುಡ್ಡನ್ನ ಮಾನ್ಯ ತಹಶೀಲ್ದಾರ್ ಸಾಹೇಬರು ಸರ್ಕಾರಕ್ಕೆ ಒಂದು ವಿನಂತಿ ಬರೀರಿ. ರೈತರು ಈ ತರ ಕೇಳತ್ತಾರು, ನಿಮ್ ಕಾನೂನು ಏನೈತಿ ಆ ಪ್ರಕಾರ ಮಾಡಿಸ್ ಕಾಸ ರೈತರು ಅನುಕೂಲ ಮಾಡಿ ಕೊಡ್ರಿ ಸರ. ಆಮೇಲೆ ಈ ನಾಮದಾರ್ ಸುಗಸ್ತೊಳಗ 8 ಮಂದಿ ಕಾರ್ಮಿಕರ ಸತ್ರ 8 ಮಂದಿ ಕಾರ್ಮಿಕರಿಗೂ ಬರೀ 20 ಲಕ್ಷ ರೂಪಾಯಿ 3 ಮಂದಿ ಉದ್ಯಮಿಗಳು ಕೂಡಿ ಕಾಸ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವ್ರು ಇವರೆಲ್ಲ ಕೂಡಿ ಕಾಸೆ ಒಬ್ಬಗೆ 20 ಲಕ್ಷ ರೂಪಾಯಿ ಕಿಮ್ಮತ್ ಕಟ್ಟಿದ್ರ. ಒಬ್ಬ ಮನುಷ್ಯಾಗ 20 ಲಕ್ಷ ರೂಪಾಯಿ ಕಿಮ್ಮತ್ ಕಟ್ತಾರ ಅಂತಂದ್ರ ಅದು ಯೋಗ್ಯ ಐತ ಅಂತಂದ್ರ ಒಂದಿನ ಕರೀರಿ ಮಾತಾಡೋಣ, ನಾವು ಕಿಮ್ಮತ್ ಕಟ್ತೇವೆ, ನೀವು ಎಷ್ಟು ಕಿಮ್ಮತ್ ಐತಿ ನಾವು ಎಷ್ಟು ಕಿಮ್ಮತ್ ಐತಿ ಅಂತ ಕಾಸ. ಅದಕ್ಕ ಒಬ್ಬೊಬ್ಬ 1 ಕೋಟಿ ರೂಪಾಯಿ ನೀವು ಕಾರ್ಮಿಕರಿಗೆ ಕೊಡ್ರಿ. ಅವ್ರ ಮನೆಯಾಗ ಇದ್ದಂತ ಕಾರ್ಮಿಕರು ಇದ್ದಂತವ್ರನ್ನ ನಿಮ್ಮ ಕಾರ್ಖಾನೆ ಒಳಗ ಕೆಲ್ಸಕ್ಕೆ ನೇಮಿಸ್ಕೊಡ್ರಿ. ಇಲ್ದಿತ್ತಂತಂದ್ರ ನಾವು ನಮ್ಮ ರೈತ ಸಂಘಟನೆ ಆಗಲಿ ನಮ್ಮ ಕಬ್ಬು ಬೆಳೆಗಾರರ ಸಂಘ ಆಗಲಿ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೇವಂತ ಈ ಮುಖಾಂತರ ಕಾರ್ಖಾನೆಯ ಮಾಲೀಕರಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ನಾನು. ಇವತ್ತಿನ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ ಮತ್ತು ಕಿತ್ತೂರು ತಾಲೂಕಿನ ಭ್ರಷ್ಟ ಅಧಿಕಾರಿಗಳಾದಂಥ ದಂಡಾಧಿಕಾರಿಗಳೇ, ಎಲ್ಲ ರೈತ ಸಹೋದರ ಸಹೋದರಿಯರೇ, ಎಲ್ಲ ಮಾಧ್ಯಮ ಸಹೋದರರಿಗೆ ಈ ಸಂದರ್ಭದಲ್ಲೇ ಹೆಚ್ಚಿನ ಒತ್ತು ಕೊಟ್ಟು ಹೇಳೋದೇನಂತಂದ್ರ, ಜಗತ್ತಿನೊಳಗ ಮನುಷ್ಯರಿಗೆ 2 ಕಣ್ಣಿದ್ರ ಅದು 2 ಕಣ್ಣಲ್ಲ, ಇನ್ನೊಂದು ಕಣ್ಣು ಯಾವುದು ಅಂತಂದ್ರೆ ಮಾಧ್ಯಮ ಕಣ್ಣು ತೆಗಿತೀವಿ ಅಂತಂದ್ರ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಡ್ತೇನೆ ನಾನು. ಯಾಕಂತಂದ್ರೆ ಮಾಧ್ಯಮದವರ ಲೇಖನ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಈಗಾಗಲೇ ಇದು ಗೀಜಗನಹಳ್ಳಿ ಅಂತ ಹೇಳಿ ಇದು ಕಿತ್ತೂರಿಗೆ ಒಂದು ಹೆಸರಿತ್ತು. ಯುವ ಮಿತ್ರರು ಬಹಳಷ್ಟು ಇದಾರೆ, ಅವರಿಗೆಲ್ಲ ಗೊತ್ತಾಗಬೇಕು. ಇದು ಹತ್ತೂರು ಕಿತ್ತ ಕಿತ್ತೂರಾಯ್ತು. ಈಗ ಕಿತ್ತೂರು ಕಿತ್ತ ಮತ್ತು 10 ಹಳ್ಳಿ ಕಡೆ ಹೊಂಟದ. ಅದನ್ನು ತೆಪ್ಪಿಸ್ಬೇಕಾಗೈತೆ. ನಮಗ್ ಗೀಜಗನಹಳ್ಳಿ ಹೋಗಿ ಕಿತ್ತೂರು ಆದದ್ದನ್ನ ನಾವು ಉಳಿಸ್ಕೋಬೇಕಾಗ್ಯದ. ಅಂತ ಒಂದು ಸಂದರ್ಭದೊಳಗ ಪರಸನಟ್ಟಿ ಅನ್ನುವಂತ ಒಂದು ಊರು, ಕೆಂಚನಾರ್ಕೊಪ್ಪ ಅನ್ನುವಂತ ಒಂದು ಊರು, ಇವೆಲ್ಲ ಕಿತ್ತೂರು ಸಂಸ್ಥಾನದೊಳಗ ಒಂದುಗೂಡಿದಂತ ಹಳ್ಳಿಗಳು. ಅಲ್ಲಿ ಮೊದಲು ಇಲ್ಲಿ ಏನಿತ್ತಪ್ಪ ಅಂತಂದ್ರ, ನಮಗ್ ಗೊತ್ತಿದ್ದಂಗ ಕಿತ್ತೂರು ಸುತ್ತೆಲ್ಲ ದೊಡ್ಡ ಗುಡ್ಗಾಡು ಪ್ರದೇಶ ಇತ್ತು. ಕೇವಲ ಕಂಟಿಗಳು ಬೆಳೆದಿದ್ದು, ಯಾವುದೇ ಉದ್ಯಮ ಇಲ್ಲ. ಸಾಕಷ್ಟು ದೊಡ್ಡ ಪಟ್ಟಣ ಇದು. ರಾಜ್ಯದೊಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಿ ಕೂಡುವಂತ ಊರು ಯಾವ್ದಾದ್ರು ಐತೆ ಅಂತಂದ್ರೆ ಇದೇ ಕಿತ್ತೂರು. ಅಂತ ಒಂದು ದೊಡ್ಡ ಹಳ್ಳಿ ಇಲ್ವ, ಉದ್ಯಮ ಇಲ್ಲದ ಕಾರಣ ಸುಮಾರು 50 ವರ್ಷದ ಹಿಂದುಗಡೆ ಒಂದು ಸ್ವಲ್ಪ ನೆಲಕಾಯಿಸಿ ನೋಡಿದ್ರ ಆ ಕಾಡಿನಲ್ಲಿರುವಂತಹ ಸಣ್ಣ ಪುಟ್ಟ ಕಟ್ಟಿಗೆಗಳನ್ನು ತಗೊಂಡ ಇಲ್ಲಿ ಪಟೇಲ್ನವ್ರಿಗೆ ಬೇರೆ ಬೇರೆಯವರಿಗೆ ಮಾರ್ಕೊಂಡು ಜೀವನ ಮಾಡುವಂತ ಜನರು ಬಹಳಷ್ಟಿದ್ರು. ಅಂತವ್ರೆಲ್ಲ ಇಲ್ಲಿ ಕೂಡ್ಕೊಂಡ ಅಲ್ಲಿ ಏನು ಸಣ್ಣ ಸಣ್ಣ ಕಂಟಿಗಳು ಎಲ್ಲಿ ಸ್ವಲ್ಪ ಬೈಲವಲ್ಲ ಅಲ್ಲಿ ಸಾಗ್ ಮಾಡ್ತಾ ತಮ್ಮ ಬೆವರು ಸುರಿಸಿ ಆ ಕಂಟಿಯನ್ನು ಅಗತ್ಯದ ಜಮೀನು ನೋಡ್ಕೊಂಡು ಸುಮಾರು 50-60 ವರ್ಷದಿಂದ ಸರ್ವೆ ನಂಬರ್ 258, ಸರ್ವೆ ನಂಬರ್ 267, ಸರ್ವೆ ನಂಬರ್ 269, ಸರ್ವೆ ನಂಬರ್ 414 ಸರ್ವೆ ನಂಬರ್. ಇನ್ನೂ ಕೆಲವು ಸರ್ವೆ ನಂಬರ್ ಅದಾವ, ಇನ್ನೂ ಕೆಲವು ಸರ್ವೆ ನಂಬರ್ಗಳು ಅದಾವ. ಈ ಸರ್ವೆ ನಂಬರ್ ಎಲ್ಲರೂ ಒಬ್ಬೊಬ್ರು ಉಣ್ಣಾಕತ್ತಿಲ್ಲ. ಒಂದೊಂದು ಸರ್ವೆ ನಂಬರ್ದೊಳಗ
2 ಎಕರೆ ಇರ್ಬೋದು, ಎಕರೆ ಇರ್ಬೋದು, 4 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು. ಇದಕ್ಕೆ ಹೆಚ್ಚು ಯಾರು ಜಮೀನಲ್ಲಿ ಉಂಟಾ ಇಲ್ಲ. ಈ ಜಮೀನನ್ನು ಅವರು ತಮ್ಮ ಸ್ವತಃ ಬೆವರು ಸುರಿಸಿ ಸಾಗುವಳಿ ಮಾಡಿಕೊಂಡು 50-60 ವರ್ಷದಿಂದ ಇವರ ಅಜ್ಜಂದಿರು ಇರ್ಬೋದು, ಇವ್ರ ತಂದೆಯವರು ಇರ್ಬೋದು, ಈಗ ಮಕ್ಕಳು ಉಣ್ಣಾಕತ್ತಿದ್ದವು. ಅಂಥವನ್ನ ಒಮ್ಮಿನ ನಮ್ಮ ಇಂಧನ ಸಚಿವರು ನಮಗೆಲ್ಲ ಕರೆಂಟ್ ಕೊಡಬೇಕು, 7 ತಾಸು ಕರೆಂಟ್ ಕೊಡಬೇಕು ಅನ್ನುವಂಥ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಕ್ತಾರೆ, ಪರವಾಗಿಲ್ಲ, ಅವ್ರಿಗೆ ಧನ್ಯವಾದ ಹೇಳ್ತೇವೆ ನಾವು. ಯಾಕಂದ್ರೆ ಕಂಟಿನ್ಯೂ ಆಗಿ 7 ತಾಸು ಕರೆಂಟ್ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸೋಲಾರ್ ಪಾಯಿಂಟ್ ಹಾಕಾಕತ್ತಾರೆ, ಧನ್ಯವಾದ ಹೇಳ್ತೇವೆ. ಆದ್ರೆ ಈ ಬಡ ರೈತರನ್ನ ಎಬ್ಬಿಸಿ ಮತ್ತೊಬ್ಬರಿಗೆ ಅನುಕೂಲ ಮಾಡೋದಲ್ಲ, ಇವ್ರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಮತ್ತೊಬ್ಬರಿಗೆ ಅನುಕೂಲ ಮಾಡೋದಲ್ಲ. ಇವ್ರ ಜಮೀನನ್ನು ಇವ್ರಿಗೆ ಬಿಡ್ರಿ. ಸಾಕಷ್ಟು ಸಾವಿರಾರು ಗಟ್ಟಲೆ ಜಮೀನುಗಳು ಎಲ್ಲೋ ದಾಂಡೇಲಿ ಫ್ಯಾಕ್ಟ್ರಿಗೆ ಅಲ್ಲಿ ಲೀಸ್ ಮೇಲೆ ಕೊಟ್ಟಿದ್ದಾರೆ, ಅವ್ರು ನಿಲ್ಗಿರಿ ಬೆಳ್ಕೊಂಡು ಪೇಪರ್ ಮೇಲೆ ಬೆಳೆಸಾಕತ್ತಿದ್ದಾರೆ. ಅಥವಾ ಸಾಕಷ್ಟು ಸಾವಿರಾರು ಎಕರೆಗಳ ಜಮೀನು ಇದೆ. ಅಂತಲ್ಲಿ ಅದನ್ನು ತೆರವುಗೊಳಿಸಲಿ, ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡಲಿ. ಸರ್ಕಾರದ ಉದ್ದೇಶಗಳು ಏನೇನು ಅವನ್ನೆಲ್ಲ ಈಡೇರಿಸಲಿಕ್ಕೆ ಅಂತ ಜಮೀನನ್ನು ಅನುಕೂಲ ಮಾಡ್ಕೊಂಡಿದ್ರೆ ಬಹಳ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಮೂಲಕ ಈ ಗಮನವನ್ನು ಸೆಳೀತಾ ಇವತ್ತೇನು ನಾವು ಒಂದು ಮನವಿ ಕೊಡಾಕತ್ತಿದ್ದೀವಿ, ಇದು ನಮ್ಮ ರತ್ನಾ ಪಾಟೀಲ್ ಅವ್ರು ಹೇಳಿದಂಗ ಸಾಮೂಹಿಕವಾಗಿ ಸಹನ ರೀತಿಯಿಂದ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವುದೇ ಒಂದು ಮೊದಲ ನಾವೆಲ್ಲ ವಿನಂತಿ ಮಾಡಿಕೊಂಡು ಆ ವಿನಂತಿ ಫಲ ಸಿಗಲಿಲ್ಲ ಅಂತಂದ್ರೆ ಹೋರಾಟ ಮಾಡಬೇಕಾಗ್ತದ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ಕೊಡ್ತಾ ಇದ್ದೇವೆ ಏನಂತಂದ್ರೆ ನಮ್ಮ ವಿನಂತಿಗೆ ಮಾನ್ಯ ಸಿಗಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟವನ್ನು ಮಾಡಿ ಈ ಒಂದು ಸಾಗುವಳಿ ಮಾಡುವಂತ ಎಲ್ಲ ರೈತ ಬಾಂಧವರಿಗೆ ತಮ್ಮ ಜಮೀನವನ್ನು ತಮಗೆ ಕೊಡ್ಲಿಕ್ಕೆ ಅನುಕೂಲ ಮಾಡುವಂತ ಕೆಲಸವನ್ನ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಮುಂದಾಗಿ ಅದ್ರ ಜೊತೆಯಾಗಿ ಕಬ್ಬು ಬೆಳೆಗಾರ ಸಂಘದವರು ಕೂಡ್ಕೊಂಡು ಇದ ಒಂದು ಇವತ್ತ ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ದಂಡಾಧಿಕಾರಿಗಳು ಬಹಳ ರೈತ ಕುಟುಂಬದಿಂದ ಬಂದಂತವ್ರು ಇದಾರೆ, ರೈತರ ನೋವುಗಳನ್ನ ತಿಳ್ಕೊಂಡಂತವ್ರು ಇದಾರೆ. ಅದಕ್ಕೆ ಇವರು ಮನವಿಯನ್ನ ಸ್ವೀಕಾರ ಮಾಡಬೇಕು. ನಮ್ಮ ಇಲ್ಲೇನು ಈಗ ಆಲ್ರೆಡಿ ಸೋಲಾರ್ ಪಾಯಿಂಟ್ ಏನ್ ಶುರು ಮಾಡ್ಲಿಕ್ಕೆ ಅಲ್ಲಿ ಏನ್ ಕಬ್ಜಾ ತಗೊಳ್ಳಿಕ್ಕೆ ಏನ್ ಬರ್ತಾ ಇದಾರೆ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಲ್ಲಿ ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಕೆಲಸಕ್ಕೆ ಕಳ್ಸಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂತಂದ್ರೆ ರೈತ ರೊಚ್ಚಿಗೆದ್ ನಿತ್ತ ಅಂತಂದ್ರೆ ರೈತರು ಬೆಳೆದ್ರೆ ಜನ ಎಲ್ಲ ತಿನ್ನೋದು ಎಲ್ಲ ಬದುಕೋದು. ರೈತರು ರೊಚ್ಚಿಗೆದ್ ನಿತ್ತ ಅಲ್ಲಿ ಏನಾದ್ರು ಅಹಿತಕರ ಘಟನೆಗಳು ನಡೆದು ಅಂತಂದ್ರೆ ಅಲ್ಲಿ ಏನಾದ್ರು ಆಗದಂತ ಏನಾದ್ರು ಘಟನೆಗಳು ಆವಾಗ ಎಲ್ಲರೂ ಕಾನೂನು ಮೊರೆ ಹೋಗುದು ಬೇಡ. ದಯವಿಟ್ಟು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ನಮ್ಮ ರೈತರನ್ನ ಎಬ್ಸಾಕ್ ಹೋಗ್ಬೇಡ್ರಿ. ಅವ್ರು ಎಲ್ಲಿ ತಮ್ಮ ಜೀವನ ಸಾಕ್ತದ ಅಲ್ಲಿ ಸ್ವಲ್ಪ ಸ್ವಲ್ಪ ಭೂಮಿಯನ್ನ ಯಾವಾಗಿಂದ ಸುಮಾರು 50-60 ವರ್ಷದಿಂದ ಉಂಟಾಗಾರ ಅವ್ರು ಹಿಂದೊಮ್ಮೆ ಅವ್ರಿಗೆ ಕಾನೂನು ಆಗ್ಯದ. ಒಂದು ಹಿಂದ ಅವ್ರಿಗೆ ಆಲ್ರೆಡಿ ಒಂದು ಕಾನೂನಲ್ಲಿ ಅವ್ರಿಗೆ ಏನಾಗ್ಯದ ಅಂತಂದ್ರೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರಿಗೆ ಅಲ್ಲಿ ಜಮೀನು ಇದನ್ ಮಾಡಕ್ ಒಂದು ಅನುಕೂಲ ಮಾಡಿ ಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಹಿಂದಿನ ಒಂದು ಇದು 2014 ಆಗ್ಯದ. ಕ್ರಮ ಸಂಖ್ಯೆ 45 LGL 2014 ಒಂದು ಕಾನೂನು ಆಗ್ಯದ. ಆ ಕಾನೂನು ಆಗ್ಯದ, ಕೆಲವು ಕೋರ್ಟ್ ಮೊರೆ ಹೋದವ್ರಿಗೆ ಕೋರ್ಟ್ ಅನುಕೂಲ ಆಗ್ಯದ, ಆದೇಶ ಆಗ್ಯದ. ಆ ರೀತಿ ಒಳಗ ಇವ್ರು ಯಾರು ಕೋರ್ಟ್ ಹೋಗಿಲ್ಲ, ಯಾರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿಲ್ಲ. ಯಾಕಂತಂದ್ರೆ ನಮ್ಮ ಹೊಟ್ಟಿಗೆ 2 ಕಾಳು ಸಿಗಾಕತ್ತಾವ, ನಾವು ಹೊಟ್ಟೆ ತುಂಬಿಕೊಳ್ಬೇಕು, ಇದ್ ಭೂಮಿ ಇದು ನಮ್ದು, ನಮ್ಮ ಅಜ್ಜ ಮಾಡಿದ್ದು ನಮ್ಮ ಅಪ್ಪ ಮಾಡಿದ್ದು ಅಂತ ತಿಳ್ಕೊಂಡ ಆ ಭೂಮಿಯಲ್ಲಿ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಅದಕ್ಕೆ ದಯವಿಟ್ಟು ಅದನ್ನ ಅಲ್ಲಿ ಏನೋ ಒಂದು ತೆರವುಗೊಳಿಸುವಂತ ಕೆಲಸ ದಯವಿಟ್ಟು ಮಾಡಬಾರ್ದು. ಮತ್ತೆ ಯಾರು ಅದಕ್ಕೆ ಕಾಂಟ್ರಾಕ್ಟ್ ಅದಾರ ಅವರಿಗೆ ಮಾನ್ಯ ದಂಡಾಧಿಕಾರಿಗಳು ತಿಳಿಸಿ ಅವ್ರನ್ನ ಅಲ್ಲಿಂದ ಬಂದ್ ಮಾಡಿಸುವಂತ ಕೆಲಸ ಮಾಡಬೇಕು, ಮಾಡ್ತಾರ ಅನ್ನುವಂತ ವಿಶ್ವಾಸದಿಂದ ಇವತ್ತು ಅವರಿಗೆ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ಸಮ್ಮುಖದಲ್ಲಿ ಮನವಿಯನ್ನ ಕೊಡ್ತಾ ಇದ್ದೇವೆ. ಸ್ವಲ್ಪ ಅಲ್ಲೇ ಹಿಂದ್ ಸರ್ ಆಗಲ್ ಮಗ ಸ್ವಲ್ಪ ಅಗಲಾಗ್ರಿ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ MM ರಾಜೀಭಾಯಿ. ಇವತ್ತು ನಾವು ಹೋರಾಟದ ಭೂಮಿಯಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿಯವರ ಕಿತ್ತೂರು ಪಟ್ಟಣದ ಕಿತ್ತೂರು ತಹಶೀಲ್ದಾರ್ ಕಾರ್ಯಾಲಯದ ಎದುರಿಗೆ ಇದ್ದೇವೆ. ಕಿತ್ತೂರು ತಹಶೀಲ್ದಾರ್ ಕಾರ್ಯಾಲಯದ ಎದುರಿಗೆ ಇವತ್ತು ಒಂದು ರೈತರು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ವತಿಯಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂತಂದ್ರೆ ದಶಕಗಳಿಂದ ಉಳುಮೆ ಮಾಡಿಕೊಂಡು ಇರತಕ್ಕಂಥ ರೈತರ ಭೂಮಿಯನ್ನ ಕಸಿದುಕೊಂಡು ಇವತ್ತು ಒಂದು ಅಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಹಾಕುವಂತ ಒಂದು ಕೆಲಸ ನಡೀತಾ ಇದೆ. ಇದನ್ನು ವಿರೋಧಿಸಿ ಇವತ್ತು ಸಂಘಟನೆಯವರು
ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಜಮಾಯಿಸಿ ತಹಶೀಲ್ದಾರ್ ಮೂಲಕ ಇಂಧನ ಸಚಿವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು ಮತ್ತು ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಜೊತೆಗೆ ಈ ಕುರಿತು ಮಾತಾಡಲಿಕ್ಕೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಿಂದ FF ಜಕಾತಿ ಸರ್ ಇದ್ದಾರೆ. ಅವರನ್ನು ಮಾತಾಡಿಸಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ಈಗಾಗಲೇ ರೈತರು ದಶಕಗಳಿಂದ ಭೂಮಿಯನ್ನು ಉಳುಮೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತ ಅನಾಯಾಸವಾಗಿ ಒಂದು ಕಂಪನಿಯ ಕೈ ಸೇರುವಂತಹ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಕೊಂಡು ನಿಮ್ಮ ವಿಚಾರ ಸರ್? ಈಗಾಗಲೇ ಅವರು ಬೇರೆ ಕಂಪ್ನಿಗೆ ಅದು ಇದ ಜಮೀನು ಅಂತ ಇದ ಸರ್ವೆ ನಂಬರ್ ಅಂತಲ್ಲ, ಇಲ್ಲಿ ತಹಸೀಲ್ದಾರ್ ಆಫೀಸ್ದಾಗ ಕೂತ್ಕೊಂಡ ಯಾವ ಸರ್ವೆ ನಂಬರ್ಗಳು ಸರ್ಕಾರದ್ದು ಅದಾವ ಆ ಸರ್ವೆ ನಂಬರ್ ಹಾಕಿ ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಅಲ್ಲಿ ಸುಮಾರು ರೈತರು ಸುಮಾರು 50-60 ವರ್ಷದಿಂದ ಅಲ್ಲಿ ಭೂಮಿಯನ್ನು ಸಾಗುವಳಿ ಮಾಡ್ಕೊತ ಊಟ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಖಂಡಿಸ್ತೀವಿ. ಆ ಭೂಮಿಯನ್ನು ರೈತರಿಗೆ ಬಿಟ್ಕೊಡ್ಬೇಕು ಅಂತ ತಿಳ್ಕೊಂಡು ನಮ್ಮ ಹೋರಾಟವನ್ನು ಇವತ್ತು ಮನವಿ ಮುಖಾಂತರ ಪ್ರಾರಂಭ ಮಾಡಿದ್ವಿ. ಓಕೆ ಸರ್, ಧನ್ಯವಾದ.